ಹಾಯ್ ಎವ್ರಿವನ್ ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದಾರೆ ಇಂಟೆಲಿಜೆಂಟ್ ಗೋ ಯೂಟ್ಯೂಬ್ ಚಾನಲ್. ನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಅಮೌಂಟ್ ಯಾವಾಗ ಬರುತ್ತೆ, ಆಧಾರ್ ಫೆಚ್ ಇಶ್ಯೂ ಆಗ್ತಿದೆ, ಅದನ್ನು ತಿಳಿಸ್ಕೊಡ್ತೀನಿ. ನೀವು ಚೆಕ್ ಮಾಡಿದ್ರೆ ಆಧಾರ್ ಫೆಚ್ ಆಗ್ತಲ್ಲ, ಸಮಸ್ಯೆ ಕೂಡ ಆಗ್ತಾ ಇದೆ. ಇದು ಕೆಲವರಿಗೆ ಮಾತ್ರ, ಎಲ್ಲರಿಗೂ ಸಮಸ್ಯೆ ಆಗ್ತಾ ಇದೆ. ದಯವಿಟ್ಟು ಕಮೆಂಟ್ ಮುಖಾಂತರ ಸಾಕಷ್ಟು ಜನ ಕರೀತಿ ಸಮಸ್ಯೆ ಕೂಡ ಆಗ್ತಾ ಇದೆ. ಯೂಶಲಿ ಟೆಕ್ನಿಕಲ್ ಇಶ್ಯೂಸ್ ಇರೋ ಕಾರಣ ಇನಿಷಿಯಲಿ ತಿಂಗಳು ಮಂತ್ಲಿ ಇದೇ ರೀತಿ ಆಗುತ್ತೆ. ಅಂದರೆ ಮಂತ್ ಸ್ಟಾರ್ಟಿಂಗಲ್ಲಿ. ಬಟ್ ಅದನ್ನು ಹೋಗ್ತಾ ಸರಿ ಆಗುತ್ತೆ. ದಯವಿಟ್ಟು ಯಾರು ಹೊಸಬ್ರು ಇದ್ದೀರಾ ಅವರು ಚೆಕ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಮೇನ್ ಅಪ್ಡೇಟ್ ಏನಂದ್ರೆ, ಪೆಂಡಿಂಗ್ ಇರೋ ಅಮೌಂಟ್ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ. ಹಣ ಬಿಡುಗಡೆ ಮಾಡಿದ್ರೆ ಬರುತ್ತೆ. ಸದ್ಯದ ಮಟ್ಟಿಗೆ ಇನ್ನೂ ಕೂಡ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಘೋಷಣೆ ಕೂಡ ಮಾಡಿಲ್ಲ. ಬಟ್ ಒತ್ತಡ ಕೂಡ ಇದೆ, ಬಿಕಾಸ್ ಅವರು ಬಿಡುಗಡೆ ಮಾಡಲೇಬೇಕು. ಬಿಕಾಸ್ ಈ ರೀತಿ 5 to 6 ಮಂತ್ ಹೋಲ್ಡ್ ಮಾಡಿದ್ರೆ ಅದು ಉತ್ತಮ ಅಲ್ಲ. ಈಗ ಓಲ್ಡ್ ಅಪ್ಲಿಕೆಂಟ್ಸ್ಗೆ ಬರುವ ಸಾಧ್ಯತೆ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಯಾಕೆಂದ್ರೆ ಆಲ್ರೆಡಿ 2 ವರ್ಷ ಆಗಿದೆ ಕೊಡ್ತೀವಿ ಅಂತ. ಬಟ್ ಓಲ್ಡ್ ಓಕೆ, ನೀವು ಅವ್ರಿಗೆ ಹೊಸಬರಿಗೆ ಕೊಡ್ತಾ ಇಲ್ವಲ್ಲ, ಅದೇನು ಮಾಹಿತಿ ಅಂತೇಳಿ ಕಾಯ್ತಾ ಇದ್ದಾರೆ. ಬಟ್ ಅವ್ರು ಹೇಳಿರೋದು 2 ವರ್ಷದವರೆಗೂ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಕೊಡ್ತೀವಿ ಅಂತ ಹೇಳಿದ್ದು 2 ವರ್ಷದವರೆಗೂ ಮಾತ್ರ. ಹಾಗಾಗಿ ನಾವು ಇಡೀ ಯೋಜನೆ ಬಂದ್ ಮಾಡ್ಬಿಟ್ಟಿದೀವ ಅಂತ ಹೇಳಿ ಕೆಲವರು ಕೂಡ ಡೌಟ್ ಕೂಡ ಬರ್ತಿದೆ. ಒಟ್ಟಾರೆ ಕ್ಲಾರಿಟಿ ಕೂಡ ಸಿಗ್ತಾ ಇಲ್ಲ ಸರ್ಕಾರದಿಂದ. ಒಳ್ಳೆ ನಿಮಗೆ ಅಮೌಂಟ್ ಕ್ರೆಡಿಟ್ ಮಾಡಿದ್ರೆ ಮಾತ್ರ ನಿಮಗೆ ಕ್ಲಾರಿಟಿ ಕೂಡ ಸಿಗುತ್ತೆ. ಇನ್ ಕೇಸ್ ಅವ್ರು ಬಂದ್ ಮಾಡಿದ್ರೆ, ಈ ರೀತಿ ಸೆಲ್ಫ್ ಡಿಕ್ಲರೇಷನ್ ಅವರು ಲೈವ್ ಮಾಡ್ತಾ ಇರಲಿಲ್ಲ. ಐ ಥಿಂಕ್ ಬಂದ್ ಆಗಿಲ್ಲ, ಆ ರೀತಿ ಬಂದ್ ಮಾಡಕ್ ಆಗೋದಿಲ್ಲ. ಬಟ್ ಯಾರು ಓಲ್ಡ್ ಅಪ್ಲಿಕೆಂಟ್ಸ್ ಕೂಡ ಇದ್ದೀರಾ, ನೀವು 2 ವರ್ಷ ತೆಗೆದುಕೊಂಡಿದ್ರೆ ಅವರಿಗೆ ಸಾಧ್ಯತೆ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲಾಖೆಯಿಂದ ಕ್ಲಾರಿಫಿಕೇಶನ್ ಬಂದ್ರೆ ಲೈಕ್ ನಿಮಗೆ ಗೊತ್ತಾಗುತ್ತೆ ಮಾಹಿತಿ. ಆಧಾರ್ದು ಕೂಡ ಫೆಚ್ ಆಗ್ತಿಲ್ಲ, ಅದು ಕೂಡ ಸಮಸ್ಯೆ ಕೂಡ ಆಗ್ತಿದೆ, ಒಂದು ಚೆಕ್ ಮಾಡ್ಕೊಳ್ಳಿ. ಬಟ್ ಫೈನಲ್ ಏನಂದ್ರೆ, ಸಾಧ್ಯತೆ ಇಲ್ಲ ಅಂತ ಇದ್ರೆ ಲೈಕ್ ಯಾರು ಓಲ್ಡ್ ಅಪ್ಲಿಕೆಂಟ್ಸ್ ಅವರಿಗೆ ಬರೋದಕ್ಕೆ ನೋಡೋಣ, ಕಾಯ್ದು ನೋಡೋಣ ಸರ್ಕಾರ ಏನ್ ಡಿಸಿಷನ್ ತೆಗೆದುಕೊಳ್ಳುತ್ತೆ ಅಂತ. ಥ್ಯಾಂಕ್ ಯು.